ನಿಮ್ಮ ಅವರೇನೋ ಡೈರೆಕ್ಟರ್ ಬಗ್ಗೆ ಮನಸ್ತಾಪ, ಬಾಂಬೆಗೆ ಬಂದ್ರು ನಮ್ಮ ಕರ್ನಾಟಕಕ್ಕೆ ಯಾಕೆ ಬಂದಿಲ್ಲ? ಕತೆ ಚಿತ್ರಕಥೆ ಎಲ್ಲ ಬರೆದು ಕೊಟ್ಟು ಅರ್ಜುನ್ ಸರ್ಜಾ ಅವರು. ಸರ್ ಅವ್ರದ್ದು ಪರ್ಸನಲ್ ಶೂಟಿಂಗ್ ನಡೀತಾ ಇತ್ತು, ಹಂಗಾಗಿ ಬರೋಕ್ಕಾಗಿಲ್ಲ ಸರ್. ಮತ್ತೆ ಏನಾರ ಪ್ಲಾನ್ಗಳು ಇವೆಂಟ್ಗಳಿದೆ? ಸಿನಿಮಾ ಏನಾದ್ರು ತೋರಿಸಿದ್ದೀರಾ ಸರ್ ಅವ್ರಿಗೆ? ನೋಡಿದ್ದಾರೆ ಸರ್. ಸರ್ ಈಗ ನೀವು ಸಿನಿಮಾ ನೋಡಿದ್ದೀರಾ, ಇಷ್ಟು ನಡುವೆ ನಿಮ್ಗೆ ಏನು ಅನಿಸ್ತು ಹೇಳಿ ಸರ್, ಒಂದು ಲೈನಲ್ಲಿ ಹೇಳಿ ಸರ್, ನಿಮ್ಗೆ ಏನು ಅನಿಸ್ತು? ಸರ್ ಡೆಫಿನೆಟ್ಲಿ ಒಂದು ಹೆಮ್ಮೆಯ ಚಿತ್ರ ಆಗುತ್ತೆ. ಓಕೆ, ಈ ನಾವೇನು 3 ವರ್ಷ ಮಾಡಿದ್ದೀವಿ, ಒಂದು ಪ್ರಯತ್ನ ನಾವೇನು ಮಾಡಿದ್ದೀವಿ, ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಗುತ್ತೆ ಸರ್. ನಿಮ್ಗೆ ಫಸ್ಟ್ ಸಿನಿಮಾ ನೋಡಿದಾಗ ಫಸ್ಟ್ ನಿಮ್ಗೆ ಕಾಣಿಸಿದ್ದು ಯಾರು ಆಸ್ ಅ ಟೆಕ್ನಿಷಿಯನ್ ಟೀಮಲ್ಲಿ? ಸರ್ ನನಗೆ ಕಾಣಿಸಿರೋದು ನೋಡಿ, ಪ್ರೊಡ್ಯೂಸರ್ ಖರ್ಚು ಬಿಟ್ಟು ಹೇಳ್ತೀನಿ ಸರ್, ಪ್ರೇಕ್ಷಕನಾಗಿ ಹೇಳಿ ಸರ್, ಖರ್ಚು ಬಿಟ್ಟು ಹೇಳ್ತೀನಿ ಸರ್. ಪ್ರೇಕ್ಷಕನಾಗಿ ಹೇಳಿ ಸರ್. ಒಬ್ಬ ಪ್ರೇಕ್ಷಕನಾಗಿ ಡೆಫಿನೆಟ್ಲಿ ಒಂದು ಧ್ರುವ ಸರ್ಜಾ ಫ್ಯಾನ್ ಆಗಿ ಈ ಸಿನಿಮಾ ಅವರು ನಟನೆ, ಅವರು ಕ್ಯಾರಿ ಮಾಡಿರೋ ರೀತಿ ಅದು ತುಂಬಾ ಇಷ್ಟ ಆಗುತ್ತೆ ಸರ್ ಎಲ್ರಿಗೂ. ಟೆಕ್ನಿಷಿಯನ್ಸ್ ಹೇಳಿದ್ರೆ ಯಾರು ಕಾಣಿಸ್ತಾರೆ ಸರ್? ಟೆಕ್ನಿಷಿಯನ್ಸ್ ಎಲ್ಲರೂ ಕಾಣ್ತಾರೆ ಸರ್ ನಮ್ಮ ಸಿನಿಮಾಲೇ. ನಾನು ಅದು ಫಸ್ಟ್ ಟೆಕ್ನಿಷಿಯನ್ಸ್ ಅಂತಾನೆ ಹೇಳಿದ್ದು. ಪ್ರತಿಯೊಬ್ಬರು, ಮೋಹನ್ ಸರ್ ಆಗಿರ್ಬೋದು, ಅವರು ವಿಶೇಷವಾಗಿ ಪ್ರತಿಯೊಂದು ಡೀಟೇಲಿಂಗ್ ಅಲ್ಲಿ ಸೆಟ್ಗಳು ಹಾಕ್ಕೊಟ್ಟಿದ್ದಾರೆ. ಮೋಹನ್ ಸರ್ದು ಅಂತ ಹೇಳಬೇಕು ಅಂತಂದ್ರೆ, ನೆಕ್ಸ್ಟು ನಮ್ಮ ಮುರಳಿ ಮಾಸ್ಟ್ರು ಅವರು ಒಂದು 18 ದಿನ ಅಲ್ಲ ಸರ್, 18 ದಿನ ನಮಗೆ ಇಂಟ್ರಡಕ್ಷನ್ ಸಾಂಗ್ ಮಾಡಿದ್ದಾರೆ. ಅದು ಒಂದು ಇತಿಹಾಸನೇ. ನೀವು ನೋಡಿ, ಅದು ಆ ಸಾಂಗ್ ನೋಡಿದಾಗ ಈ ಥರದ್ದು ಒಂದು ಸಾಂಗ್ ಆಗಿದೆ ಕನ್ನಡಕ್ಕೆ ಅಂತ ಒಂದು ಹೆಮ್ಮೆ ಪಡೋಂಥ ಸಾಂಗ್ ಆಗುತ್ತೆ. ಆಮೇಲೆ ನಮ್ಮ ಚಿಕ್ಕಣ್ಣ ಅವರು ಯಾವಾಗಲೂ ನಮ್ಮ ಸಪೋರ್ಟಿವ್ ಆಗಿದ್ದಾರೆ. ಯಾವ ವಿಚಾರವಾಗಿ ಅವ್ರಿಗೆ ಡೇಟ್ ಇಲ್ಲ, ಎಷ್ಟೆಷ್ಟು ಅವರು ಸ್ವಂತ ಸಿನಿಮಾ ಮಾಡ್ತಾಯಿದ್ರು, ಅವರು ಹೀರೋ ಆಗಿ ಮಾಡ್ತಾಯಿದ್ರು, ಅವಾಗಲೂ ನಮ್ಗೆ ಬೇಕು ಅಂದಾಗ ಬಂದಿದ್ದಾರೆ ಅವರು. ಸೊ ಹಾಗಾಗಿ ಆಮೇಲೆ ಇಮ್ರಾನ್ ಮಾಸ್ಟ್ರು ಅವರು 2 ಸಾಂಗ್ ಮಾಡಿದ್ದಾರೆ. ಅವರು ಕೂಡ ನಮಗೆ ಹೇಳ್ದಂಗೆ ಫಸ್ಟೇ ಎಲ್ಲ ಪ್ರತಿಯೊಂದು ಡೀಟೇಲಿಂಗು ಹಿಂಗೆ ಈ ಥರ ಇರುತ್ತೆ, ಕಾಸ್ಟ್ಯೂಮಿಂದ ಹಿಡಿದು ಅದನ್ನು ಪ್ರಿವ್ಯೂಸ್ ಥರ ಮಾಡಿ ತೋರಿಸಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಸತ್ಯ ಸರ್ ಅಂತೂ ಅವ್ರು ರಿಯಲ್ ಆಗಿ ನಾವು ಫಸ್ಟು ಆನ್ ಬೋರ್ಡ್, ನಾನು ಹೀರೋ ಈ ಕತೆ ಮಾಡ್ತೀವಿ ಅಂದಾಗ ಇನ್ನೂ ಡೈರೆಕ್ಟರ್ ಫೈನಲ್ ಆಗಿಲ್ಲ, ಸತ್ಯ ಸರ್ ಫೈನಲ್ ಆಗಿದ್ರು. ಸರ್ ಸ್ವಲ್ಪ ಮುಂದೆ ಬನ್ನಿ ಸರ್. ಸತ್ಯ ಸರ್ಗೆ ಇನ್ಫ್ಯಾಕ್ಟ್ ಹೇಳ್ಬಿಡ್ತೀನಿ ಕೇಳಿ ಸರ್, ಇದು ಯಾರಿಗೂ ಗೊತ್ತಿಲ್ಲದಿರೋ ವಿಚಾರ. ಸತ್ಯ ಸರ್, ನಿಮಗೆ ಡೈರೆಕ್ಷನ್ ಮಾಡಿ ಈ ಪಿಕ್ಚರ್ ಅಂತ ಕೇಳಿದ್ವಾ ಸರ್? ನಿಮಗೆ ಅವ್ರನ್ನೇ ಕೇಳಿದ್ವಿ ನಾವು ಡೈರೆಕ್ಟ್ ಮಾಡಿ ಅಂತ. ಯಾಕಂದರೆ ಅವರು ಫಸ್ಟು ಆನ್ ಬೋರ್ಡ್ ಈ ಕತೆಗೆ ಬಂದಿದ್ದು ಅವರೇ. ಸೊ ಎಲ್ಲರೂ, ಈ ರವಿ ಬಸೂರವರು ಮ್ಯೂಸಿಕ್ಕು, ಎಕ್ಸ್ಟ್ರಾ ರೀ ರೆಕಾರ್ಡಿಂಗು ನೀವು ನೋಡಿದ್ರೆ ಈ ಸಿನಿಮಾ, ಅವ್ರ ಪಾತ್ರನೂ ತುಂಬ ಇದೆ. ಆಮೇಲೆ ಇವರು ಮಣಿ ಶರ್ಮಾ ಸರ್, ಅವ್ರ ಲೆಜೆಂಡು ನೋಡಿ, ಮೆಲಡಿ ಇಷ್ಟು ಎಲ್ಲ ಲ್ಯಾಂಗ್ವೇಜಲ್ಲಿ ಹಿಟ್ ಆಗಿದೆ, ನಾಟ್ ಓನ್ಲಿ ಕನ್ನಡ, ಎಲ್ಲ ಕಡೆ ಟಾಪಲ್ಲಿದೆ. ರವಿ ವರ್ಮಾ ಮಾಸ್ಟ್ರು ಬಂದಿಲ್ಲ, ಇವತ್ತು ಬರಬೇಕಾಗಿತ್ತು. ಒಂದು ಚೇಸ್ ಮಾಡಿದ್ದಾರೆ, ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಫೀಲ್ ಬರುತ್ತೆ ನಿಮಗೆ ಅದನ್ನು ನೋಡಿದಾಗ. ಅದು ನಮ್ಮ ಕನ್ನಡಿಗರು, ಕನ್ನಡ ಟೆಕ್ನಿಷಿಯನ್ ಅಂದರೆ ಹೆಮ್ಮೆ ಪಡೋ ವಿಷಯಗಳು. ಇದು ತುಂಬ ಇದೆ ನಮ್ಮ ಸಿನಿಮಾಲಿ. ಹೀರೋಯಿನ್ ಬಗ್ಗೆ ಆವಾಗಲೇ ಮಾತಾಡಿರಲಿಲ್ಲ. ಇವರು ಶೂಟಿಂಗ್ ಮಾಡಿರೋದು ನಂಬರ್ ಆಫ್ ಡೇಸ್ಗಿಂತ ಅವರು ಹೋಟ್ಲಲ್ಲಿ ವೆಯ್ಟ್ ಮಾಡಿರೋ ಡೇಸ್ ಜಾಸ್ತಿ ಇದೆ. ಅಲ್ಲ ಸ್ವೇರ್, ನಾನು ತಮಾಷೆ ಹೇಳ್ತಾ ಇಲ್ಲ. ಆದರೂ ಕೂಡ ಒಂಚೂರು ಬೇಜಾರು ಮಾಡ್ಕೊಳ್ದೆ ಸಿನಿಮಾಗೆ ತಾಳ್ಮೆಯಿಂದ ಕಂಪ್ಲೀಟ್ ಮಾಡಿ, ಯಾವತ್ತು ಒಂದು ದಿನ ಅದನ್ನು ಕಂಪ್ಲೇಂಟ್ ಮಾಡಿದೆ ಪ್ರೊಡಕ್ಷನ್ಗೆ, ನನಗೆ ಹಿಂಗೆ ಕರೆಸಿ ಕೂಡಿಸ್ತೀರಾ ಅಂತ ಒಂದಿನ ಹೇಳಿಲ್ಲ ಅವರು, ಆಯಿತಾ? ಸೊ ಎಲ್ಲರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಸಿನಿಮಾಗೆ. ಎಲ್ಲ ರೀತಿಯಲ್ಲೂ ಕೆಲಸ ಎಲ್ಲರೂ ಏನು ನಾವಿವತ್ತು 100% ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದಕ್ಕಿಂತ ಮೀರಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಅದರ ಔಟ್ಕಮ್ ನೀವು ನೋಡ್ತೀರ ಸರ್. ಅವ್ರ ಸಿನಿಮಾ ಅಂದರೆ